ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗೋದು ಮತ್ತು ಎಕ್ಸಾಮ್ಸಲ್ಲಿ ಬರುವಂಥ ಎಲ್ಲ ವಿಧವಾದ ಟಾಪಿಕ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಬಟ್ ಅದು ಸಫಿಷಿಯೆಂಟ್ ಇಲ್ಲ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ. ಹಾಗಾಗಿ ನಾನು ಇವತ್ತಿನ ಕ್ಲಾಸಲ್ಲಿ ಯಾವುದೆಲ್ಲ ಪೋರ್ಷನ್ಸ್ ಇದೆ ಅಂತ ಡಿಸ್ಕಷನ್ ಮಾಡೋಣ. ಬರುವಂಥ ಕ್ಲಾಸ್ಗಳಲ್ಲಿ ಯಾವ್ಯಾವ ಬುಕ್ಸ್ ಯೂಸ್ ಆಗುತ್ತೆ ಮತ್ತು ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗೋದು ಮತ್ತು ಇಂಟರ್ವ್ಯೂಸ್ ಹೇಗೆ ಅಟೆಂಡ್ ಮಾಡೋದು, ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಕವರ್ ಮಾಡಲಿಕ್ಕಾಗತ್ತೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ ರಿವಿಷನ್ಸ್ ಮಾಡಲಿಕ್ಕೆ 10 ಇಯರ್ ಕ್ವೆಶನ್ಸ್ ಪೇಪರ್ನ ನಾನು ಈ ಚಾನಲಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತು ಕ್ಲಾಸ್ಗೆ ಹೋಗೋಣ. ಈ ಫಸ್ಟು ಪೇಪರ್ ಅಂದರೆ ಫಸ್ಟು UPSCನಲ್ಲಿ 33.33% ನಿಮಗೆ ಡಿಡಕ್ಷನ್ಸ್ ಮಾರ್ಕ್ ಇರುತ್ತೆ ಯಾವುದೇ ಥರವಾದ ರಾಂಗ್ ಆನ್ಸರ್ಸ್ನ ನೀವು ಮಾಡಲಿಕ್ಕೆ ಹೋದರೆ. ಇದು ಪ್ರಿಲಿಮ್ಸ್ನ ಪ್ರಕಾರ. GS ಪೇಪರ್ ಪಾಠ್ಯಪುಸ್ತಕ ಪ್ರಿಲಿಮ್ಸ್ ಪೇಪರ್. ಫಸ್ಟ್ ಏನು ಅಂದರೆ ಫಸ್ಟ್ ಪೇಪರಲ್ಲಿ ನಿಮಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಪ್ರಸ್ತುತ ಘಟನೆಗಳು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರುತ್ತೆ. ಭಾರತದ ಇತಿಹಾಸ ಮತ್ತು ರಾಷ್ಟ್ರೀಯ ಚಳುವಳಿ, ನ್ಯಾಷನಲ್ ಮೂವ್ಮೆಂಟ್ ಮತ್ತು ಇಂಡಿಯನ್ ಹಿಸ್ಟ್ರಿ ಇರುತ್ತೆ. ಭಾರತೀಯ ಮತ್ತು ವಿಶ್ವ ಭೂಗೋಳ, ಭೌತಿಕ, ಸಾಮಾಜಿಕ ಮತ್ತು ಭಾರತ ಮತ್ತು ಪ್ರಪಂಚದ ಆರ್ಥಿಕ ಭೂಗೋಳ, ಅಂದರೆ ಎಲ್ಲ ಥರವಾದ ಮ್ಯಾಪ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಜಿಯೋಗ್ರಫಿ. ಭಾರತೀಯ ರಾಜಕೀಯ ಮತ್ತು ಆಡಳಿತ, ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ, ಪಂಚಾಯತ್ ರಾಜ್, ಸಾರ್ವಜನಿಕ ನೀತಿ, ಹಕ್ಕುಗಳು, ಸಮಸ್ಯೆಗಳು ಇತ್ಯಾದಿ, ಇದೆಲ್ಲನೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸಲ್ಲಿ ಬರುತ್ತೆ. ಇಂಡಿಯನ್ ಪಾಲಿಟಿ ಬೇರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಬೇರೆ. ಸೊ ನಾವು ಇಂಡಿಯನ್ ಪಾಲಿಟಿನ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಫಸ್ಟ್ ಪೇಪರ್ಗೆ. ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ದ್ಯಾಟ್ ಇಸ್ ಸಪ್ರೇಟ್ಲಿ ಡಿಫ್ರೆಂಟ್ ಟಾಪಿಕ್ ಫಾರ್ ಪ್ರಿಲಿಮ್ಸ್ ಪೇಪರ್ 1 ಅಂತ ನೀವೇನಾದರೂ ಅದನ್ನು ಆಪ್ಷನ್ಸ್ ತಗೊಂಡ್ರೆ. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ, ಬಡತನ ಸೇರ್ಪಡೆ, ಜನಸಂಖ್ಯೆ, ಸಾಮಾಜಿಕ ವಲಯದ ಉಪಕ್ರಮಗಳು ಇತ್ಯಾದಿ. ಅಂದರೆ ಎಕನಾಮಿಕ್ಸ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಎಕನಾಮಿಕ್ಸ್ ಸರ್ವೆ ಓದಬೇಕಾಗುತ್ತೆ. ಇದಿಷ್ಟು ಮಾತ್ರ ತಿಳ್ಕೊಳ್ಳೋಕ್ಕೆ ನೀವು ಎಕನಾಮಿಕ್ಸ್ ಬುಕ್ಸ್ ನೀವು ಕಲಿಬೇಕಾಗುತ್ತೆ. ಪರಿಸರ ಮತ್ತು ಜೀವ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆಗಳು, ಸಾಮಾನ್ಯ ಸಮಸ್ಯೆಗಳು, ವಿಷಯ ಮತ್ತು ವಿಶೇಷತೆಗಳ ಅಗತ್ಯವಿಲ್ಲ, ಇದು ಸಾಮಾನ್ಯ ವಿಜ್ಞಾನ. ಸೊ ಜನರಲ್ ಸೈನ್ಸಲ್ಲಿ ನಿಮಗೆ ವೆದರ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಎಲ್ಲ ಥರವಾದ ಸೀಸ್ನಲ್ ಚೇಂಜಸ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಮತ್ತು ಸೆಕೆಂಡ್ ಪೇಪರ್ ಪ್ರಿಲಿಮ್ಸಲ್ಲಿ ನಿಮಗೆ CSAT ಪೇಪರು, ಅದರಲ್ಲಿ ಗ್ರಹಿಕೆ, ರೀಡಿಂಗ್ ಆನ್ ಕಾಂಪ್ರಿಹೆನ್ಷನ್ಸ್ ತುಂಬ ಇಂಪಾರ್ಟೆಂಟು. ಸಂವಹನ ಕೌಶಲ್ಯಗಳನ್ನು ಒಳಗೊಂಡಂತೆ ಪರಸ್ಪರ ಕೌಶಲ್ಯಗಳು, ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳುವುದು, ಡಿಸಿಷನ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್. ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ಅದನ್ನು. ಮೂಲ ಸಂಖ್ಯಾಶಾಸ್ತ್ರ ಅಂದರೆ ಜನರಲ್ ಮ್ಯಾಥಮೆಟಿಕ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಲಿಟಲ್ ಲೈಕ್ ಚಾರ್ಟ್ ಆರ್ಟ್, ವರ್ಡ್ ಆರ್ಟು, ಮತ್ತು ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ಇದು ಮಾಡಿಬಿಡ್ಬೋದು. ನೆಕ್ಸ್ಟ್ ಬರುತ್ತೆ ಪತ್ರಿಕೆ 1 ಪೇಪರ್ 1. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದದ್ದು ಏನು ಅಂದರೆ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ. ಸೊ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಇದರಲ್ಲಿ ಕೇಳ್ತಾರೆ. ಇದರಲ್ಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಎಲ್ಲ ಬರುತ್ತದೆ. ಇತಿಹಾಸ ಮತ್ತು ಪ್ರಪಂಚ ಮತ್ತು ಸಮಾಜದ ಭೂಗೋಳ ವಿತ್ ಮ್ಯಾಪ್ಸ್ ಸಮೇತ. ಇದು ನೋಡಲಿಕ್ಕೆ ಇಷ್ಟೇ ಟಾಪಿಕ್ ಇದೆ, ಬಟ್ ಓದಬೇಕಾಗಿರೋ ವಿಷಯಗಳು ತುಂಬ ಇದೆ. ಭಾರತೀಯ ಸಂಸ್ಕೃತಿಯು ಪ್ರಾಚೀನ ಕಾಲದ ಆಧುನಿಕ ಕಾಲದವರೆಗೆ ಸಾಹಿತ್ಯ, ಕಲಾ ಪ್ರಕಾರಗಳು ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ಒಳಗೊಂಡಿದೆ. ಆಧುನಿಕ ಭಾರತೀಯ ಇತಿಹಾಸವು 18ನೇ ಶತಮಾನದ ಮಧ್ಯಭಾಗದಲ್ಲಿ ಇಂದಿನವರೆಗೆ ಗಮನಾರ್ಹ ಘಟನೆಗಳು, ವ್ಯಕ್ತಿಗಳು, ಸಮಸ್ಯೆಗಳನ್ನು ಒಳಗೊಂಡಿದೆ. ಅದೆಷ್ಟು ಗೊತ್ತಿರಬೇಕು. ಸ್ವತಂತ್ರ ಹೋರಾಟಗಾರರಲ್ಲಿ ದೇಶದ ವಿದೇಶ ಭಾಗಗಳಿಂದ ವಿವಿಧ ಹಂತಗಳು ಮತ್ತು ಪ್ರಮುಖ ಕೊಡುಗೆದಾರರು ಮತ್ತು ಕೊಡುಗೆಗಳು, ಇದು ಕೂಡ ತುಂಬ ಇಂಪಾರ್ಟೆಂಟು. ಸ್ವಾತಂತ್ರ್ಯದ ನಂತರ ದೇಶದೊಳಗೆ ಬಲವರ್ಧನೆ ಮತ್ತು ಮರು ಸಂಘಟನೆ ಏನೆಲ್ಲ ನಡೆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದು ಪೋರ್ಷನ್ಸಲ್ಲಿ ಇದೆ. ಪ್ರಪಂಚದ ಇತಿಹಾಸವು 18ನೇ ಶತಮಾನದಿಂದ ಸಮಾಜದ ಮೇಲೆ ನಡೆದ ಘಟನೆಗಳು, ರೂಪಗಳು ಮತ್ತು ಪರಿಣಾಮಗಳನ್ನು ಒಳಗೊಂಡಿದೆ.
ಅಲ್ಲಿಂದ ರಿನೈಸಾನ್ಸು ರೆವಲ್ಯೂಷನ್ಸ್ ತುಂಬ ನಡೆದಿದೆ. ಫ್ರೆಂಚ್ ರೆವಲ್ಯೂಷನ್ಸ್ ಅಂತ ಹೇಳಿ, ಅಮೇರಿಕನ್ ರೆವಲ್ಯೂಷನ್ಸ್, ಅದೆಲ್ಲ ನಿಮಗೆ ನಮ್ಮ ಇಂಡಿಯಾಗೆ ಹೇಗೆ ಸ್ವತಂತ್ರ ಸಿಗೋಕ್ಕೆ ಅದೊಂದು ಉತ್ಪ್ರೇಕ್ಷೆ ಆಗಿತ್ತು ಅನ್ನೋದಕ್ಕೆ ಅದೆಲ್ಲ ನೀವು ಓದಬೇಕಾಗುತ್ತೆ. ಉದಾಹರಣೆಗೆ ವಿಶ್ವ ಯುದ್ಧಗಳು, ಕೈಗಾರಿಕಾ ಕ್ರಾಂತಿ, ವಸಾಹತುಶಾಹಿ, ರಾಷ್ಟ್ರೀಯ ಗಡಿಗಳ ಮರುಹಂಚಿಕೆ, ವಸಾಹತುಶಾಹಿ, ಕಮ್ಯುನಿಸಮ್, ಬಂಡವಾಳಶಾಹಿ, ಸಮಾಜವಾದ ಮುಂತಾದ ರಾಜಕೀಯ ತತ್ವಗಳು ನಮ್ಮ ದೇಶಕ್ಕೆ ಸ್ವತಂತ್ರ ತರಲಿಕ್ಕೆ ಹೇಗೆ ಒಂದು ಪ್ರಮುಖವಾದ ವಿಷಯವಾಗಿ ಮಾರ್ಪಟ್ಟಿತು ಅನ್ನೋದು ಭಾರತದ ವೈವಿಧ್ಯತೆ ಮತ್ತು ಭಾರತೀಯ ಸಮಾಜದ ಪ್ರಮುಖ ಅಂಶಗಳು. ನಮ್ಮ ದೇಶ ಬಹು ಭಾಷೆ ಮಾತಾಡುವವರು, ಬಹು ರಿಲಿಜನ್ ಫಾಲೋ ಮಾಡ್ತೀವಿ, ಎಲ್ಲ ಥರವಾದ ಜನಗಳು ಇಲ್ಲಿದ್ದೀವಿ. ಹಾಗಾಗಿ ನಮ್ಮ ದೇಶವನ್ನು ಇನ್ಕ್ರೆಡಿಬಲ್ ಅಂದರೆ ವಿವಿಡಿಟಿ ಇದೆ ನಮ್ಮಲ್ಲಿ. ಭಾರತದ ವೈವಿಧ್ಯತೆಯವಾದ ಒಂದು ದೇಶ, ಪ್ರಪಂಚದಲ್ಲಿ ಯಾರಿಗೂ ಸಿಗದಂಥ ಒಂದು ದೊಡ್ಡ ಭಾಗ್ಯ ನಮಗೆ ಸಿಕ್ಕಿದೆ. ಮತ್ತು ಮಹಿಳೆಯ ಸಂಘಟನೆಯ ಪಾತ್ರ ನಮ್ಮ ದೇಶದಲ್ಲಿ ಆರ್ಗನೈಸೇಷನ್, ಅದು ಸಮಾಜದಲ್ಲಿ ಒಂದು ಸಂಘಟನೆ ಕಟ್ಟಿಕೊಳ್ಳಲಿಕ್ಕೆ ಎಲ್ಲರಿಗೂ ಸಹಕಾರವಾಗಿದೆ. ಜನಸಂಖ್ಯೆ ಮತ್ತು ಸಂಬಂಧಿತ ಸಮಸ್ಯೆಗಳು, ಬಡತನ ಮತ್ತು ಅಭಿವೃದ್ಧಿ ಸಂಖ್ಯೆಗಳು, ನಾಗರೀಕರಣ, ಅವರ ಸಮಸ್ಯೆಗಳು ಮತ್ತು ಪರಿಹಾರಗಳು, ಇದ್ರ ಬಗ್ಗೆ ಎಲ್ಲ ನಮಗೆ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಬರುವಂಥ ಕ್ಲಾಸ್ಗಳಲ್ಲಿ ಒಂದೊಂದಾಗಿ ತಗೊಂಡು ನಾವು ಡಿಸ್ಕಸ್ ಮಾಡೋಣ. ಸಾಮಾಜಿಕ ಸಬಲೀಕರಣ, ಕೋಮುವಾದ, ಪ್ರಾದೇಶಿಕತೆ ಮತ್ತು ಜಾತೀಯತೆ, ದಕ್ಷಿಣ ಏಷ್ಯಾ ಮತ್ತು ಭಾರತೀಯ ಉಪಖಂಡ ಸೇರಿದಂತೆ ಪ್ರಪಂಚಾದ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳ ವಿತರಣೆ ಹೇಗೆ ನಡೆದಿದೆ. ನಮ್ಮ ದೇಶದಲ್ಲಿ ಸಂಪನ್ಮೂಲಗಳು ಹೇರಳವಾಗಿದೆ, ಅದು ಎಲ್ಲ ಕಡೆನೂ ವಿತರಣೆ ಆಗಿದೆ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕು. ಸೊ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಭಾರತ ಸೇರಿದಂತೆ ವಿಶ್ವದ ವಿವಿಧ ಭಾಗಗಳಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ತೃತೀಯ ವಲಯದ ಕೈಗಾರಿಕೆಗಳ ಸ್ಥಾನಕ್ಕೆ ಕಾರಣವಾದ ಅಂಶಗಳು, ಯಾವ್ಯಾವ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಯಿತು, ಅದರಿಂದ ಏನೇನೆಲ್ಲ ಇಂಪಾರ್ಟೆನ್ಸ್ ಇದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಎಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಅದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತೀಯ ಸಮಾಜದ ಮೇಲೆ ಜಾಗತೀಕರಣದ ಪರಿಮಾಣಗಳು, ಭೂಕಂಪಗಳು, ಸುನಾಮಿ, ಜ್ವಾಲಾಮುಖಿ ಚಟುವಟಿಕೆಗಳು, ಚಂಡಮಾರುತ ಮುಂತಾದ ಪ್ರಮುಖ ಭೌಗೋಳಿಕ ವಿದ್ಯಮಾನಗಳು, ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಸ್ಥಳ ನಿರ್ಣಯಗಳ ಭೌಗೋಳಿಕ ಲಕ್ಷಣಗಳು, ಜಲಕಾಯಗಳು ಮತ್ತು ಮಂಜುಗಡ್ಡೆಗಳು ಸೇರಿದಂತೆ ಮತ್ತು ಸಸ್ಯ ಮತ್ತು ಪ್ರಾಣಿಗಳಿಗೆ ಮತ್ತು ಅಂತಹ ಬದಲಾವಣೆಗಳ ಪರಿಣಾಮಗಳು. ಮತ್ತು ಇದ್ರ ಜೊತೆಗೆ ನಮ್ಮ ಕೊರೋನಾ ಕೂಡ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಇದು ಬರುತ್ತೆ. ಪ್ರಪಂಚದ ಭೌತಿಕ ಮತ್ತು ಭೌಗೋಳಿಕತೆಯ ಪ್ರಮುಖ ಲಕ್ಷಣಗಳು ಅದೆಷ್ಟು ಪೇಪರ್ 1ನಲ್ಲಿರುತ್ತೆ. ಮತ್ತು ಪೇಪರ್ 2ನಲ್ಲಿ ಏನೆಲ್ಲ ಅಡಕವಾಗಿದೆ ಅಂದರೆ ಆಡಳಿತ, ಸಂವಿಧಾನ, ರಾಜಕೀಯ, ಸಾಮಾಜಿಕ ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಕಂಪ್ಲೀಟ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಡಿಯನ್ ಪಾಲಿಟಿ. ಇದು ಚೆನ್ನಾಗಿ ಇಂಡಿಯನ್ ಪಾಲಿಟಿ ನಿಮಗೆ ಎಲ್ಲ ಆರ್ಟಿಕಲ್ಸು, ಎಲ್ಲ ಸ್ಕೆಡ್ಯೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದ್ದರೆ ಇದನ್ನು ನಿಮ್ಮಿಂದ ಈ ಎಕ್ಸಾಮ್ಸಲ್ಲಿ ವಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದ ಸಂವಿಧಾನ, ಐತಿಹಾಸಿಕ ಆಧಾರಗಳು, ವಿಕಾಸ, ವೈಶಿಷ್ಟ್ಯಗಳು, ತಿದ್ದುಪಡಿಗಳು, ಮಹತ್ವದ ನಿಬಂಧನೆಗಳು ಮತ್ತು ಮೂಲಭೂತ ರಚನೆಗಳು, ಒಕ್ಕೂಟ ಮತ್ತು ರಾಜ್ಯಗಳ ಕಾರ್ಯಗಳು ಮತ್ತು ಜವಾಬ್ದಾರಿಗಳು, ಫೆಡರಲ್ ರಚನೆಗೆ ಸಂಬಂಧಿಸಿದ ಸಮಸ್ಯೆಗಳು, ಸವಾಲುಗಳು, ಅಧಿಕಾರಿಗಳ ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಮಟ್ಟಗಳಿಗೆ ಹಣಕಾಸು ಮತ್ತು ಅದರಲ್ಲಿ ಸವಾಲುಗಳು, ಭಾರತದ ಸಂವಿಧಾನಿಕ ಯೋಜನೆಯನ್ನು ಇತರ ದೇಶದೊಂದಿಗೆ ಹೋಲಿಕೆ ಮಾಡುವುದು, ವಿವಿಧ ಅಂಗಗಳ ನಡುವಿನ ಅಧಿಕಾರವನ್ನು ಪ್ರತ್ಯೇಕಿಸುವುದು, ವಿವಾದ ಪರಿಹಾರ ಕಾರ್ಯವಿಧಾನಗಳು ಮತ್ತು ಸಂಸ್ಥೆಗಳು, ಸಂಪತ್ತು ಮತ್ತು ರಾಜ್ಯ ಶಾಸಕಾಂಗಗಳು, ರಚನೆ, ಕಾರ್ಯನಿರ್ವಹಣೆ, ವ್ಯವಹಾರದ ನಡವಳಿಕೆ, ಅಧಿಕಾರಿಗಳು ಮತ್ತು ಸವಲತ್ತುಗಳು ಮತ್ತು ಇವುಗಳಿಂದ ಉಂಟಾಗುವ ಸಮಸ್ಯೆಗಳು, ವಿವಿಧ ಸಂವಿಧಾನಿಕ ಹುದ್ದೆಗಳು, ಅಧಿಕಾರಿಗಳು, ಕಾರ್ಯಗಳು ಮತ್ತು ವಿವಿಧ ಸಂವಿಧಾನಿಕ ಸಮಸ್ಯೆಗಳು, ಜವಾಬ್ದಾರಿಗಳಿಗೆ ನೇಮಕಾತಿ ಅದಷ್ಟು ಅದರಲ್ಲಿ ಬರುತ್ತೆ. ಸರ್ಕಾರದ ಕಾರ್ಯನಿರ್ವಾಹಕ ಮತ್ತು ನ್ಯಾಯಾಂಗ ಸಚಿವಾಲಯಗಳು ಮತ್ತು ಇಲಾಖೆಗಳ ರಚನೆ, ಸಂಘಟನೆ ಮತ್ತು ಕಾರ್ಯನಿರ್ವಹಣೆ, ಒತ್ತಡದ ಗುಂಪುಗಳು ಮತ್ತು ಔಪಚಾರಿಕ, ಅನೌಪಚಾರಿಕ ಸಂಘಗಳು ಮತ್ತು ರಾಜಕೀಯದಲ್ಲಿ ಅವರ ಪಾತ್ರ, ಜನರ ಪ್ರಾತಿನಿಧ್ಯ ಕಾಯ್ದೆಯ ಪ್ರಮುಖ ಲಕ್ಷಣಗಳು, ವಿವಿಧ ವಲಯಗಳಲ್ಲಿ ಅಭಿವೃದ್ಧಿಗಾಗಿ ಸರ್ಕಾರದ ನೀತಿ ಮತ್ತು ಮಧ್ಯಸ್ಥಿಕೆಗಳು ಮತ್ತು ಅವುಗಳ ವಿನ್ಯಾಸ ಮತ್ತು ಅನುಷ್ಠಾನದಿಂದ ಉದ್ಭವಿಸುವ ಸಮಸ್ಯೆಗಳ ಬಗ್ಗೆ ನೀವು ತಿಳ್ಕೋಬೇಕು.
ಶಾಸನಬದ್ಧ ನಿಯಂತ್ರಿತ ಮತ್ತು ವಿವಿಧ ಅರೆ ನ್ಯಾಯಾಂಗ ಸಂಸ್ಥೆಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಕೇಂದ್ರ ಮತ್ತು ರಾಜ್ಯಗಳಿಂದ ಜನಸಂಖ್ಯೆಯ ದುರ್ಬಲ ವರ್ಗಗಳ ಕಲ್ಯಾಣ ಯೋಜನೆಗಳು ಮತ್ತು ಈ ಯೋಜನೆಗಳ ಕಾರ್ಯಕ್ಷಮತೆ ಮತ್ತು ಈ ದುರ್ಬಲ ವಿಭಾಗಗಳ ರಕ್ಷಣೆ ಮತ್ತು ಸುಧಾರಣೆಗಾಗಿ ರಚನೆಯಾದ ಕಾರ್ಯವಿಧಾನಗಳು, ಕಾನೂನುಗಳು, ಸಂಸ್ಥೆಗಳು ಇದೆಲ್ಲ ಬಂದು SC/ST ಮತ್ತು ಇನ್ನು ಯಾರೆಲ್ಲ ತುಂಬ ಬೆಳವಣಿಗೆಗೆ ಅವ್ರನ್ನ ನಾವು ತಗೊಂಡೋಗ್ಬೇಕಾಗಿರೋ ಪರಿಸ್ಥಿತಿನಲ್ಲಿ ಇರೋರ ಬಗ್ಗೆ ಅವ್ರಿಗೆ ಕೊಡಬೇಕಾಗಿರೋ ಕಲ್ಯಾಣ ಯೋಜನೆಗಳ ಬಗ್ಗೆ ಓದ್ಕೋಬೇಕಾಗತ್ತೆ. ಆರೋಗ್ಯ ಮತ್ತು ಶಿಕ್ಷಣ, ಮಾನವ ಸಂಪನ್ಮೂಲ, ಅದು ನಮ್ಮ ದೇಶ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಅಭಿವೃದ್ಧಿ ಪ್ರತಿಕ್ರಿಯೆಗಳು ಮತ್ತು ಅಭಿವೃದ್ಧಿ ಉದ್ಯಮವು NGOಗಳು, ಸ್ವಸಹಾಯ ಘಟಕಗಳು ಮತ್ತು ಸಂಘಗಳು, ವಿವಿಧ ಗುಂಪುಗಳು ಮತ್ತು ಸಂಘಗಳು, ದಾನಿಗಳು, ದತ್ತಿಗಳು ಮತ್ತು ಸಾಂಘಿಕ ಮತ್ತು ಇತರ ಮಧ್ಯಸ್ಥಗಾರರ ಪಾತ್ರ ಏನಿದೆ ಇದರಲ್ಲಿ. ಸಾಮಾಜಿಕ ವಲಯ ಸೇವೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಸಮಸ್ಯೆಗಳು, ಆಡಳಿತ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗಳ ಪ್ರಮುಖ ಅಂಶಗಳು, ಈ ಆಡಳಿತ ಅಪ್ಲಿಕೇಶನ್ಗಳು, ಮಾದರಿಗಳು, ಯಶಸ್ಸುಗಳು, ಮಿತಿಗಳು ಇವೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಬಡತನ ಮತ್ತು ಹಸಿವಿಗೆ ಸಂಬಂಧಿಸಿದ ಸಮಸ್ಯೆಗಳು, ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಸೇವೆಗಳ ಪಾತ್ರ ಏನಾಗಿದೆ ಅಂತ ಹೇಳಿ, ದ್ವಿಪಕ್ಷೀಯ ಪ್ರದೇಶ ಮತ್ತು ಜಾಗತಿಕ ಗುಂಪುಗಳು ಮತ್ತು ಭಾರತದ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುವ ಒಪ್ಪಂದಗಳು, ಭಾರತ ಮತ್ತು ಅದರ ನೆರೆಹೊರೆ ಸಂಬಂಧಗಳು ಹೇಗಿದೆ ಅಂತ ಹೇಳಿ, ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಏಜೆನ್ಸಿಗಳು ಮತ್ತು ವೇದಿಕೆಗಳು ಅವುಗಳ ರಚನೆ ಹೇಗಿದೆ, ಭಾರತದ ಹಿತಾಸಕ್ತಿಗಳ ಮೇಲೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದದಿರುವ ರಾಷ್ಟ್ರಗಳ ನೀತಿಗಳು ಮತ್ತು ರಾಜಕೀಯದ ಪರಿಣಾಮ, ಭಾರತೀಯ ಡಯಾಸ್ಪೊರಾ ಅಂತೀವಿ ಅದೆಲ್ಲ ಹೇಗಿದೆ ಅನ್ನೋದು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಎಂಥದೇ ಕ್ವೆಶನ್ಸ್ ಕೇಳಿದ್ರು ಕೂಡ ನಿಮ್ಮಿಂದ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ನಮ್ಮ 3ನೇ ಪತ್ರಿಕೆ ಪೇಪರ್ 3ನಲ್ಲಿ ತಂತ್ರಜ್ಞಾನ, ಆರ್ಥಿಕ ಅಭಿವೃದ್ಧಿ, ಜೈವಿಕ ವೈವಿಧ್ಯತೆ, ಪರಿಸರ ಮತ್ತು ಭದ್ರತೆ ಮತ್ತು ವಿಪತ್ತು ನಿರ್ವಹಣೆ ಬಗ್ಗೆ ತಿಳ್ಕೊಬೇಕಾಗತ್ತೆ. ನ್ಯಾಚುರಲ್ ಡಿಸಾಸ್ಟರ್ ಬಗ್ಗೆ, ಭಾರತೀಯ ಆರ್ಥಿಕತೆ ಮತ್ತು ಯೋಜನೆ, ಸಂಪನ್ಮೂಲ ಕ್ರೋಢೀಕರಣ, ಬೆಳವಣಿಗೆ, ಅಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳನ್ನು ಮತ್ತು ಅದನ್ನು ಹೆಂಗೆ ಸಂಬಂಧಿಸಿದ ಸಮಸ್ಯೆಗಳು ಹೇಗಿದೆ ಅನ್ನೋದು, ಅಭಿವೃದ್ಧಿ, ಜೈವಿಕ ವೈವಿಧ್ಯತೆ, ಪರಿಸರ, ಭದ್ರತೆ ಮತ್ತು ವಿಪತ್ತು ನಿರ್ವಹಣೆ, ಸರ್ಕಾರದ ಬಡ್ಜೆಟ್, ಅಂತರ್ಗತ ಬೆಳವಣಿಗೆ ಮತ್ತು ಅದರಿಂದ ಉದ್ಭವಿಸುವ ಸಮಸ್ಯೆಗಳು, ದೇಶದ ವಿವಿಧ ಭಾಗಗಳಲ್ಲಿ ಪ್ರಮುಖ ಬೆಳೆಗಳ ಮಾದರಿಗಳು, ವಿವಿಧ ರೀತಿಯ ನೀರಾವರಿ, ಅದರಲ್ಲಿರುವ ವ್ಯವಸ್ಥೆ ಮತ್ತು ಹೇಗೆ ಸಂಗ್ರಹಿಸೋದು, ಕೃಷಿ ಉತ್ಪಾದನೆ ಹೇಗೆ ನಡೀತಾ ಇದೆ ಮತ್ತು ಮಾರುಕಟ್ಟೆ ಮತ್ತು ಸಮಸ್ಯೆಗಳನ್ನ ನಮ್ಮ ರೈತರು ಹೇಗೆ ಎದುರಿಸ್ತಾ ಇದ್ದಾರೆ, ಅವರ ಸಮಸ್ಯೆ ಏನು, ಅವರಿಗೆ ನಮ್ಮ ಸರ್ಕಾರದಿಂದ ಏನು ನೆರವು ಸಿಗ್ತಾ ಇದೆ ಮತ್ತು ಈ ತಂತ್ರಜ್ಞಾನಗಳು ಹೇಗೆ ಅವರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದು, ಪ್ರಾಣಿ ಪಾಲನೆಗಳ ಅರ್ಥಶಾಸ್ತ್ರ, ಭಾರತದಲ್ಲಿ ಆಹಾರ ಮತ್ತು ಸಂಸ್ಕರಣೆ ಮತ್ತು ಸಂಬೋಧಿತ ಕೈಗಾರಿಕೆಗಳು ವ್ಯಾಪ್ತಿ ಮತ್ತು ಮಹತ್ವ, ಸ್ಥಳ, ಅಪ್ಲಿಕೇಶನ್ಸ್ ಮತ್ತು ಡೌನ್ಸ್ಟ್ರೀಮ್ ಅವಶ್ಯಕತೆಗಳು, ಪೂರೈಕೆ ಸರಪಳಿ ನಿರ್ವಹಣೆ ಅಂದರೆ ಸ್ಟೋರೇಜ್ ಸಿಸ್ಟಮ್, ನಮ್ಮಲ್ಲಿ ಅಧಿಕವಾದ ಆಹಾರ ಉತ್ಪಾದನೆ ಆದಾಗ ಅದನ್ನು ಹೇಗೆ ನಾವು ಸ್ಟೋರ್ ಮಾಡಿ ಇಡ್ತಾ ಇದ್ದೀವಿ, ಸ್ಟೋರೇಜ್ ಸಿಸ್ಟಮ್ ಹೇಗಿದೆ ನಮ್ಮ ದೇಶದಲ್ಲಿ ಅನ್ನೋದು, ನೇರ ಮತ್ತು ಪರೋಕ್ಷ ಕೃಷಿ ಸಬ್ಸಿಡಿಗಳು, ನೇರ ಮತ್ತು ಪರೋಕ್ಷ ಕೃಷಿ ಸಬ್ಸಿಡಿ ನಮ್ಮ ದೇಶದ ರೈತರಿಗೆ ಎಂತಹ ಸಬ್ಸಿಡಿಗಳೆಲ್ಲ ಸಿಗ್ತಾ ಇದೆ, ಅದು ಕನಿಷ್ಠ ಬೆಂಬಲ ಬೆಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಏನನ್ನೆಲ್ಲ ಅವರು ಎದುರಿಸ್ತಾ ಇದ್ದಾರೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಉದ್ದೇಶಗಳು ಏನು, ಕಾರ್ಯನಿರ್ವಹಣೆ ಹೇಗೆ ಮಾಡ್ತಾ ಇದ್ದಾರೆ, ಅವುಗಳ ಮಿತಿ ಏನು, ಪರಿಷ್ಕರಣೆ ಮತ್ತು ಬಫರ್ ಸ್ಟಾಕ್ಗಳು ಮತ್ತು ಆಹಾರ ಭದ್ರತೆಯ ಸಮಸ್ಯೆಗಳು, ತಂತ್ರಜ್ಞಾನ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಭಾರತದಲ್ಲಿ ಭೂ ಸುಧಾರಣೆಗಳು ಹೇಗಿದೆ ಅಂತ ಹೇಳಿ, ಯಾಕಂದರೆ ನಮ್ಮಲ್ಲಿ ನಾವು ತುಂಬ ಹಳೆ ಕಾಲದಿಂದನೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಜಮೀನ್ದಾರಿ ಸಿಸ್ಟಮ್ ಅಂತೆಲ್ಲ ಹೇಳಿ ತುಂಬ ನಮ್ಮಲ್ಲಿ ಅಷ್ಟೊಂದು ಭೂ ಸುಧಾರಣೆಗಳು ಚೆನ್ನಾಗಿಲ್ಲ. ಒಳ್ಳೆ ನೆಲ, ಫಲವತ್ತಾದ ನೆಲ ನಮ್ಮಲ್ಲಿ ಇದ್ದರೂ ಕೂಡ ಟೆಕ್ನಾಲಜಿ ಬಳಸಿ ನಾವು ಒಳ್ಳೆ ಸುಧಾರಣೆಗಳು ತರಬೇಕಾಗಿದೆ. ಆರ್ಥಿಕತೆಯ ಮೇಲೆ ಉದಾರೀಕರಣದ ಪರಿಣಾಮಗಳು, ಕೈಗಾರಿಕಾ ನೀತಿಯಲ್ಲಿನ ಬದಲಾವಣೆಗಳು ಮತ್ತು ಕೈಗಾರಿಕಾ ಬೆಳವಣಿಗೆ ಮೇಲೆ ಅವುಗಳ ಪರಿಣಾಮಗಳು, ಮೂಲಸೌಕರ್ಯ ಅಂದರೆ ಇಂಧನ, ಆಯಿಲ್ ಬಂದರುಗಳು ನಮ್ಮಲ್ಲಿ
ಆಯಿಲ್ ಹೆಂಗೆ ರಿಸೋರ್ಸಸ್ ಉತ್ಪಾದನೆ ಆಗ್ತಾಯಿದೆ, ರಸ್ತೆ, ವಿಮಾನ ನಿಲ್ದಾಣಗಳು, ರೈಲ್ವೆ ಇತ್ಯಾದಿ ಅದೆಲ್ಲ ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿದೆ, ಹೂಡಿಕೆ ಮಾದರಿಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಮತ್ತು ದೈನಂದಿನ ಜೀವನದಲ್ಲಿ ಅವುಗಳ ಅನ್ವಯಗಳು ಮತ್ತು ಪರಿಣಾಮಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತೀಯರ ಸಾಧನೆ ಏನಾಗಿದೆ ಅಂತ ಹೇಳಿ, ತಂತ್ರಜ್ಞಾನದ ಸ್ವದೇಶೀಕರಣ ಮತ್ತು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆಯೇ ಅಂತ ಹೇಳಿ. ನಮ್ಮ ದೇಶದಲ್ಲಿ ವಿದ್ಯಾವಂತರು ಅಧಿಕವಾಗ್ತಾ ಇದ್ದೀವಿ, ಆದರೆ ಸೈಂಟಿಸ್ಟ್ಗಳು ನಮ್ಮಲ್ಲಿ ಎಷ್ಟಿದ್ದಾರೆ ಅಂತ ಕೇಳಿದ್ರೆ ತುಂಬ ಕಡಿಮೆ ಎಣಿಕೆಯಲ್ಲಿದ್ದಾರೆ. ಅದ್ರ ಬಗ್ಗೆ ನಾವು ಓದಬೇಕಾಗತ್ತೆ. ಸಂರಕ್ಷಣೆ, ಪರಿಸರ ಮಾಲಿನ್ಯ ಮತ್ತು ಅವನತಿ, ಪರಿಸರ ಪ್ರಭಾವದ ಮೌಲ್ಯಮಾಪನ, IT, ಬಾಹ್ಯಾಕಾಶ, ಕಂಪ್ಯೂಟರ್, ರೋಬೋಟಿಕ್ಸ್, ನ್ಯಾನೋ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಭೌತಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಕ್ಷೇತ್ರಗಳಲ್ಲಿ ಜಾಗೃತಿ, ವಿಪತ್ತು ಮತ್ತು ವಿಪತ್ತು ನಿರ್ವಹಣೆ, ಆಂತರಿಕ ಭದ್ರತೆಗೆ ಸವಾಲುಗಳನ್ನು ಸೃಷ್ಟಿಸುವಲ್ಲಿ ಬಾಹ್ಯ ರಾಜ್ಯ ಮತ್ತು ರಾಜ್ಯೇತರ ನಟರ ಪಾತ್ರಗಳು ಏನು ಅನ್ನೋದು, ಅಭಿವೃದ್ಧಿ ಮತ್ತು ಉಗ್ರವಾದದ ಹರಡುವಿಕೆ ನಡುವಿನ ಸಂಬಂಧಗಳು, ಸಂವಹನ ಜಾಲಗಳ ಮೂಲಕ ಆಂತರಿಕ ಭದ್ರತೆಗೆ ಸವಾಲುಗಳು, ಆಂತರಿಕ ಭದ್ರತಾ ಸವಾಲುಗಳಲ್ಲಿ ಮಾಧ್ಯಮ ಮತ್ತು ಸಾಮಾಜಿಕ ನೆಟ್ವರ್ಕ್ ಸೈಟ್ಗಳ ಪಾತ್ರ, ಸೈಬರ್ ಸುರಕ್ಷತೆಯ ಮೂಲಗಳು, ಹಣ ವರ್ಗಾವಣೆ ಮತ್ತು ಅದರ ತಡೆಗಟ್ಟುವಿಕೆ, ಸೈಬರ್ ಕ್ರೈಮ್ ಅಂತ ಏನೆಲ್ಲ ಹೇಳ್ತಾ ಇದ್ದೀವಿ. ಇವಾಗ ನಮ್ಮ ATMಯಿಂದ ದುಡ್ಡು ಕಳ್ತನ ಆಗ್ತಾ ಇರುತ್ತೆ ಮತ್ತು ಯಾವುದೋ ಮೇಲಿಂಗ್ ಮೇಲ್ಸ್ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಕೂಡ ನಾವು ಸೈಬರ್ ಕ್ರೈಮ್ ಅಂತ ಹೇಳ್ತಾ ಇದ್ದೀವಿ. ಅದರ ತಡೆಗಟ್ಟುವ ಮತ್ತು ಸುರಕ್ಷಿಸುವ ವಿಧಾನಗಳನ್ನೆಲ್ಲ ಕಂಡುಹಿಡಿತಾ ಇದ್ದೀವಿ. ವಿವಿಧ ಭದ್ರತಾ ಪಡೆಗಳು ಮತ್ತು ಏಜೆನ್ಸಿಗಳು ಮತ್ತು ಅವರ ಆದೇಶ, ಗಡಿ ಪ್ರದೇಶದಲ್ಲಿ ಭದ್ರತಾ ಸವಾಲುಗಳು ಮತ್ತು ಅವುಗಳ ನಿರ್ವಹಣೆಗೆ, ಭಯೋತ್ಪಾದನೆಯೊಂದಿಗೆ ಸಂಘಟಿತ ಅಪರಾಧದ ಸಂಪರ್ಕಗಳು. ಸೊ ನಮ್ಮ ಪೇಪರ್ 4ನಲ್ಲಿ ನೈತಿಕತೆ ಅಂದರೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಬಗ್ಗೆ ಓದಬೇಕು ನಾವು. ನೈತಿಕತೆ, ಸಮಗ್ರತೆ ಮತ್ತು ಯೋಗ್ಯತೆ. ಈ ಪತ್ರಿಕೆಯು ಅಭ್ಯರ್ಥಿಯ ವರ್ತನೆ ಮತ್ತು ಸಮಗ್ರತೆ, ಸಾರ್ವಜನಿಕ ಜೀವನದಲ್ಲಿ ನಿಷ್ಠೆ ಮತ್ತು ವ್ಯವಹರಿಸುವಾಗ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳು ಮತ್ತು ಸಂಘರ್ಷಗಳಿಗೆ ಅವಳ ಸಮಸ್ಯೆ ಪರಿಹಾರವು ವಿಧಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ವಿಧಾನವನ್ನು ಪರಿಶೀಲಿಸುವ ಪ್ರಶ್ನೆಗಳನ್ನು ಒಳಗೊಂಡಿದೆ. ಅಂದರೆ ನಾವು ಎಲ್ಲರನ್ನೂ ಒಂದೇ ಥರ ಈಕ್ವಲ್ ಆಗಿ ನೋಡ್ತಾ ಇದ್ದೀವ, ಎಲ್ಲರನ್ನೂ ನಾವು ಅವರ ಪರಿಸ್ಥಿತಿಯಿಂದ ಗಮನಿಸಿ ಅವರಿಗೆ ನಾವು ಮಾಡಬೇಕಾಗಿರೋ ಸೇವೆನ ಮಾಡೋಕ್ಕಾಗತ್ತಾ ಅನ್ನೋದನ್ನು ಒಂದೊಂದು ಸ್ಟೂಡೆಂಟ್ಸ್ನೂ ಅವರು ಇಂತಹ ಕ್ವೆಶ್ಚನ್ಸ್ ಕೇಳಿ ಆಯ್ಕೆ ಮಾಡ್ತಾರೆ. ಇದು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿನಲ್ಲಿ ಅಂಥ ಪ್ರಶ್ನೆಗಳನ್ನು ಕೇಳಲ್ಪಡುತ್ತೆ. ಅದು ಕೇಸ್ ಸ್ಟಡಿ ಮೇಲೆ ಬರುತ್ತೆ. ಕೇಸ್ ಸ್ಟಡಿನೇ ನಾವು ಸಪ್ರೇಟಾಗಿ ತೊಗೊಂಡು ಓದಬೇಕಾದ್ರೆ ನಾವು ಓದೋಣ. ಎಥಿಕ್ಸ್ ಮತ್ತು ಹ್ಯೂಮನ್ ಇಂಟರ್ಫೇಸ್. ಮಾನವನ ಕ್ರಿಯೆಗಳಲ್ಲಿ ಎಥಿಕ್ಸ್ನ ಎಸೆನ್ಸ್, ಡಿಟರ್ಮಿನೆಂಟ್ಗಳು ಮತ್ತು ಪರಿಣಾಮಗಳು, ನೈತಿಕತೆಯ ಆಯಾಮಗಳು. ಖಾಸಗಿ ಮತ್ತು ಸಾರ್ವಜನಿಕ ಸಂಬಂಧಗಳಲ್ಲಿ ನೈತಿಕತೆ ಇರಬೇಕು. ನಮ್ಮ ಖಾಸಗಿಯಾಗಿ ಅಂದರೆ ಪ್ರೈವೇಟ್ ಲೈಫು, ನಮ್ಮ ಪರ್ಸ್ನಲ್ ಲೈಫ್ ಎಲ್ಲದರಲ್ಲೂ ಕೂಡ ನಾವು ಎಥಿಕ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು ಈ ಸಬ್ಜೆಕ್ಟ್ನಲ್ಲಿ ನಾವು ಕಲಿತೀವಿ. ಮಾನವನ ಮೌಲ್ಯಗಳು. ಮಹಾನ್ ನಾಯಕರು, ಸುಧಾರಕರು ಮತ್ತು ಆಡಳಿತಗಾರರ ಜೀವನ ಮತ್ತು ಬೋಧನೆಗಳಿಂದ ಪಾಠಗಳು. ಗಾಂಧೀಜಿ, ಬುದ್ಧ ಇಂಥ ಮಹಾನ್ ನಾಯಕರುಗಳ ಜೀವನದಿಂದ ನಮ್ಮ ಕುಟುಂಬ ಮತ್ತು ಸಮಾಜ, ಶಿಕ್ಷಣ ಸಂಸ್ಥೆಗಳ ಪಾತ್ರವನ್ನು ನಾವು ಕಲಿಯಬಹುದಾಗಿದೆ. ವರ್ತನೆ ಮತ್ತು ವಿಷಯ ರಚನೆ, ಕಾರ್ಯ, ಆಲೋಚನೆ ಮತ್ತು ನಡವಳಿಕೆಯೊಂದಿಗೆ ಅವರ ಪ್ರಭಾವ ಮತ್ತು ಸಂಬಂಧ. ನೈತಿಕ ಮತ್ತು ರಾಜಕೀಯ ವರ್ತನೆಗಳು. ಸಾಮಾಜಿಕ ಪ್ರಭಾವ ಮತ್ತು ಮನವೊಲಿಸುವುದು. ನಾಗರಿಕ ಸೇವೆ, ಸಮಗ್ರತೆ, ನಿಷ್ಪಕ್ಷಪಾತ ಮತ್ತು ಪಕ್ಷೇತರತೆ. ವಸ್ತುನಿಷ್ಠತೆ, ಸಾರ್ವಜನಿಕ ಸೇವೆಗೆ ಸಮರ್ಪಣೆ, ಸಹಾನುಭೂತಿ, ಸಹಿಷ್ಣುತೆ ಮತ್ತು ದುರ್ಬಲ ವರ್ಗಗಳ ಬಗ್ಗೆ ಸಹಾನುಭೂತಿ, ಯೋಗ್ಯತೆ ಮತ್ತು ಮೂಲಭೂತ ಮೌಲ್ಯಗಳನ್ನು ಹೊಂದಿರುವುದು. ಸೊ ನಾವು ಭಾವನಾತ್ಮಕವಾಗಿಯೂ ನಡ್ಕೊಳ್ಬೇಕು, ಬುದ್ಧಿವಂತಿಕೆಯಾಗಿಯೂ ನಡ್ಕೊಳ್ಬೇಕು. ಅದು ಆಡಳಿತ ಮತ್ತು ಆಡಳಿತದಲ್ಲಿ ಅವುಗಳ ಉಪಯುಕ್ತತೆಗಳು ಮತ್ತು ಅಪ್ಲಿಕೇಶನ್ಸ್ ಬಗ್ಗೆ ಈ ಚಾಪ್ಟರಲ್ಲಿ ನಾವು ಓದ್ತೀವಿ. ಭಾರತ ಮತ್ತು ಪ್ರಪಂಚದ ನೈತಿಕ ಚಿಂತಕರು ಮತ್ತು ತತ್ವಜ್ಞಾನಿಗಳ ಕೊಡುಗೆ. ಭಾರತದಲ್ಲಿ ಮಾತ್ರ ಅಲ್ಲ, ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಟರ್ನ್ಯಾಷನಲ್ ಫಿಲಾಸಫಿ ಓದೋದ್ರಿಂದ ಅವರ ಚಿಂತನೆಗಳು, ಅವರ ತತ್ವಜ್ಞಾನಗಳನ್ನು ನಾವು ಕಲಿಬೋದಾಗಿದೆ. ಸಾರ್ವಜನಿಕರ ಆಡಳಿತದಲ್ಲಿ ಸಾರ್ವಜನಿಕ ನಾಗರಿಕ ಸೇವಾ ಮೌಲ್ಯಗಳು ಮತ್ತು ನೈತಿಕತೆ ಸ್ಥಿತಿ ಮತ್ತು ಸಮಸ್ಯೆಗಳು. ಇಂಡಿಯನ್ ಪಾಲಿಟಿ, ಇಂಡಿಯನ್ ಅಡ್ಮಿನಿಸ್ಟ್ರೇಷನಲ್ಲಿ ಓದಬೇಕಾದ್ರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ನೈತಿಕ ಕಾಳಜಿ ಮತ್ತು
ಸಂದಿಗ್ಧತೆಗಳು ಹಾಗೂ ಕಾನೂನುಗಳು, ನಿಯಮಗಳು, ನಿಬಂಧನೆ, ಆತ್ಮಸಾಕ್ಷಿ, ನೈತಿಕ ಮಾರ್ಗದರ್ಶನ ಮೂಲಗಳಾಗಿವೆ. ಹೊಣೆಗಾರಿಕೆ ಮತ್ತು ನೈತಿಕ ಆಡಳಿತ ಅಂದರೆ ನೈತಿಕ ಮೌಲ್ಯಗಳನ್ನು ಬಲಪಡಿಸಿಕೊಳ್ಳುವುದು, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಧನ ಸಹಾಯದಲ್ಲಿ ನೈತಿಕ ಸಮಸ್ಯೆಗಳನ್ನು ಪಾಲಿಸುವುದು ಬಗ್ಗೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಡೀಟೇಲ್ ಆಗಿ ಮಾಡಿದ್ದಾರೆ. ಈ ಸಬ್ಜೆಕ್ಟ್ ನೀವು ಓದಬೇಕಾದ್ರೆ ನಿಮ್ಮ ಓವರಾಲ್ ಕ್ಯಾರೆಕ್ಟರ್ ನಿಮಗೆ ಚೇಂಜ್ ಆಗುತ್ತೆ. ಆಡಳಿತದಲ್ಲಿ ಪ್ರಾಬಿಟಿ, ಸಾರ್ವಜನಿಕ ಸೇವೆಗಳ ಪರಿಕಲ್ಪನೆ, ತಾತ್ವಿಕ ಆಧಾರ, ಮಾಹಿತಿ, ಸರ್ಕಾರದಲ್ಲಿ ಹಂಚಿಕೆ ಮತ್ತು ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಏನೇ ನಾವು ಮಾಡಿದ್ರೂ ಕೂಡ ಮಾಹಿತಿ ಹಕ್ಕು ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ನೀತಿ ಸಂಹಿತೆ, ಎಥಿಕ್ಸ್ ಮತ್ತು ನಾಗರಿಕರ ಸನ್ನದ್ಧಗಳು, ಕೆಲಸದ ಸಂಸ್ಕೃತಿ, ಸೇವೆಯ ಗುಣಮಟ್ಟ, ವರ್ಕ್ ಎಥಿಕ್ಸ್ ನಮಗೆ ಗೊತ್ತಿರಬೇಕು. ಮತ್ತು ಅದರದ್ದು ಕ್ವಾಲಿಟಿ ಆಫ್ ವರ್ಕ್, ನಾವು ಕೆಲಸಕ್ಕೆ ಬಂದು ಬೇರೆ ಯಾವುದೇ ಕೆಲಸ ಮಾಡ್ಕೊಂಡಿರಬಾರ್ದು. ಸಾರ್ವಜನಿಕ ನಿಧಿಯ ಬಳಕೆ, ಸೊ ನಾವು ಯಾವಾಗ ಪಬ್ಲಿಕ್ ಫಂಡ್ ಬಳಸಬೇಕಾದ್ರೆ ಅದರಲ್ಲಿ ಯಾವುದೇ ಥರವಾದ ಭ್ರಷ್ಟಾಚಾರದ ಸವಾಲುಗಳು ಹೇಗೆ ಎದುರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮೇಲಿನ ಎಲ್ಲ ಸಮಸ್ಯೆಗಳು ಕೂಡ ಕೇಸ್ ಸ್ಟಡೀಸ್ ಮೂಲಕ ನಾವು ಓದ್ತಾ ಹೋಗ್ತೇವೆ. ಇವತ್ತಿನ ಕ್ಲಾಸಲ್ಲಿ ಇಷ್ಟೇ ಫ್ರೆಂಡ್ಸ್. ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಇನ್ನೂ ಡೀಟೇಲ್ ಆಗಿ ಯಾವುದೇ ವಿಧದ ಟಾಪಿಕ್ನ ನೀವು ಕೇಳಿದ್ರೆ ಅದನ್ನು ನಾವು ಇನ್ನೂ ಚೆನ್ನಾಗಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮದೇ ಆದದ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಲೀವ್ ಮಾಡಿ, ನಾನು ಅದನ್ನು ಓದಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಡೂ ಲೈಕ್ ಮೈ ವೀಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.